ಸಿದ್ದರಾಮಯ್ಯ ಟೆನ್ಷನ್ ಹೆಚ್ಚಿಸಿದ ಹಾಗಾದ್ರೆ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆ. ಬಿಜೆಪಿ ಪಾದಯಾತ್ರೆ ಬೆನ್ನಲ್ಲೇ ಸಿದ್ದರಾಮಯ್ಯ ದಿಢೀರಂತ ಸಭೆ ಕರೆದಿದ್ದಾರೆ. ಈ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮೈಸೂರು ಭಾಗದ ಸಚಿವರು ಶಾಸಕರ ಜೊತೆಯಲ್ಲಿ ಸಿಎಂ ಸಭೆ. ಮಹದೇವಪ್ಪ, ಕೆ ವೆಂಕಟೇಶ್, ರವಿಶಂಕರ್, ಹರೀಶ್ ಗೌಡ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಕುತೂಹಲ ಕೆರಳಿಸ್ತಾ ಇದೆ. ದಿಢೀರಂತ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದಿರೋದು. ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ನಡೆಸ್ತಾ ಇರುವಂತಹ ಪಾದಯಾತ್ರೆ ಟೆನ್ಷನ್ ತಂತ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿನೇ ದಿಢೀರಂತ ಸಭೆ ಕರೆದ್ರ ಮೈಸೂರು ಭಾಗದ ಸಚಿವರು ಹಾಗೆ ಶಾಸಕರ ಜೊತೆಯಲ್ಲಿ ಅಂತ ಈಗ ಕುತೂಹಲ ಹೆಚ್ಚಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೆತ್ತಿ ಮೇಲೆ ಮುಡಾ ಹಗರಣ ಕತ್ತಿ ತೂಗಾಡ್ತಾ ಇದೆ. ಸರ್ಕಾರಕ್ಕೂ ದೊಡ್ಡ ತಲೆನೋವು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಮುಡಾ ಹಗರಣ ಇದೆಯಲ್ಲ ದೊಡ್ಡ ತಲೆನೋವು ತಂದಿಟ್ಟಿದೆ. ಅದರ ಮಧ್ಯೆ ಬಿಜೆಪಿ ಜೆಡಿಎಸ್ ಸೇರಿ ಪಾದಯಾತ್ರೆ ನಡೆಸ್ತಾ ಇದೆ ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ಆತಂಕದಲ್ಲಿ ಏನಾದ್ರೂ ಇದ್ದಾರಾ ಸಿದ್ದರಾಮಯ್ಯ? ಟೆನ್ಷನ್ ಅಲ್ಲಿ ಇದ್ದಾರಾ? ಹೀಗಾಗಿನೇ ಸಚಿವರು ಶಾಸಕರನ್ನ ಕರೆದು ಸಭೆ ನಡೆಸಲಾಗಿದೆ. ಅದು ಮೈಸೂರು ಭಾಗದ ಸಚಿವರು ಹಾಗೆ ಶಾಸಕರನ್ನ ಕರೆದು ಸಭೆ ನಡೆಸಿದ್ದಾರೆ. ದಿಢೀರಂತ ನಡೆಸಿದಂತಹ ಸಭೆ ಇದು. ಹೀಗಾಗಿ ಕುತೂಹಲ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಏನು ವಿಚಾರ ಚರ್ಚೆ ಆಗುತ್ತಾ ಸಭೆ? ನಾವು ಯಾವ ರೀತಿಯಾಗಿ ಆಕ್ಟಿವ್ ಆಗಬೇಕು, ಕೌಂಟರ್ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ವಿಚಾರದ ಚರ್ಚೆ ಆಗುತ್ತಾ ಸಭೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಸಿದ್ಧತೆ ಆಗ್ತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ ಚಾಲನೆಗೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ನ ನಾಯಕರು ಸರ್ಕಾರದ ವಿರುದ್ಧವಾಗಿ ಹೇಳಿದಂತಹ ಮಾತುಗಳನ್ನ ಕೇಳ್ತಾ ಇದ್ರಿ. ಮತ್ತೊಂದು ಕಡೆ ಈಗ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಅವರ ಸಭೆ ಕುತೂಹಲ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದನ್, ಒಂದ್ ಕಡೆ ಜೆಡಿಎಸ್ ಮತ್ತೆ ಬಿಜೆಪಿ ಸೇರಿ ಪಾದಯಾತ್ರೆ ನಡೆಸೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ ಸಿಎಂ ದಿಢೀರಂತ ಇವತ್ತು ಸಭೆ ಕರೆದಿದ್ದಾರೆ. ಅದು ಮೈಸೂರು ಭಾಗದ ಸಚಿವರು ಶಾಸಕರ ಜೊತೆಯಲ್ಲಿ. ಏನ್ ಅಪ್ಡೇಟ್ ಸಿಗ್ತಾ ಇದೆ ಇದ್ರ ಬಗ್ಗೆ? ಪ್ರಗತಿ, ಮೂಢ ಹಗರವನ್ನ ಖಂಡಿಸಿ ಇವತ್ತು ಮೈತ್ರಿ ಪಕ್ಷಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಮತ್ತೊಂದು ಕಡೆ ಸಿಎಂಗೆ ಗವರ್ನರ್ ಪ್ರಾಸಿಕ್ಯೂಷನ್ ನೋಟಿಸ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಎರಡೂ ಪ್ರಕರಣಗಳಿಂದ ಒಂದು ರೀತಿ ಸ್ವಲ್ಪ ಮಟ್ಟದ ಟೆನ್ಷನ್ ಸಿಎಂಗೆ ಶುರುವಾಗಿದೆ. ಇವತ್ತು ಮೈಸೂರು ಪ್ರವಾಸದಲ್ಲಿ ಸಿಎಂ ಇದ್ದಾರೆ. ನಂಜನಗೂಡು ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅನಂತರದಲ್ಲಿ ಹಾಸನದ ನೆರೆಪೀಡಿತ ಪ್ರದೇಶಗಳಿಗೂ ಕೂಡ ಅವರು ಭೇಟಿ ಕೊಡುವಂತದ್ದು. ಅದಕ್ಕೂ ಮುಂಚೆ ಇವತ್ತು ಬೆಳಿಗ್ಗೆ ಸಿಎಂ ಅವರ ಮೈಸೂರು ನಿವಾಸದಲ್ಲಿ ಒಂದು ದಿಢೀರ್ ಸಭೆಯನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮೈಸೂರು ಭಾಗದ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸಚಿವರಾದಂತಹ ಎಚ್ ಸಿ ಮಹದೇವಪ್ಪನವರು, ಕೆ ವೆಂಕಟೇಶ್ ಸೇರಿದಂತೆ ಶಾಸಕರಾದ ಹರೀಶ್ ಗೌಡ, ಅನಿಲ್ ಚಿಕ್ಕಮದು ಸೇರಿದಂತೆ ಹಲವು ಈ ಭಾಗದ ನಾಯಕರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಯಾಕಂತ ಹೇಳಿದ್ರೆ ಇವತ್ತಿನಿಂದ ಮೈತ್ರಿಯ ಪಾದಯಾತ್ರೆ ಮೈಸೂರಿನವರೆಗೂ ಕೂಡ ಆರಂಭ ಆಗುತ್ತೆ. ಇದರಲ್ಲಿ ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವ್ರಿಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಬೇಕು, ಒಂದ್ ಕಡೆ ಗವರ್ನರ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಹೇಗೆ ಉತ್ತರವನ್ನು ಕೊಡಬೇಕು, ಈ ವಿಚಾರಗಳು ಈ ಸಭೆಯಲ್ಲೂ ಕೂಡ ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇವತ್ತು ನಡೆದಂತಹ ಸಿಎಂ ಸಿದ್ದರಾಮಯ್ಯನವರ ಸಭೆ ಏನಿತ್ತು ಅದು ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿತ್ತು. ಪ್ರಗತಿ, ನಂದನ್, ಸಭೆ ಆದ ನಂತರದಲ್ಲಿ ನಾಯಕರು ಯಾರಾದ್ರೂ ಮಾತಿಗೆ ಸಿಕ್ಕಿದ್ರ? ಕಾಂಗ್ರೆಸ್ ನಾಯಕರು ಮಹದೇವಪ್ಪ ಆಗಿರ್ಬೋದು, ಕೆ ವೆಂಕಟೇಶ್ ಅವರು ಆಗಿರ್ಬೋದು, ಏನಾದ್ರೂ ಹೇಳಿದ್ರ ಸಭೆ ಬಗ್ಗೆ? ಪ್ರಗತಿ, ಈಗಷ್ಟೇ ಮೈಸೂರಿನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಭೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಈಗಷ್ಟೇ ಅವರು ಮನೆಯಿಂದ ಹೊರಬರಬೇಕಾಗಿದೆ. ಅಲ್ಲಿಂದ ಅವರು ಹಾಸನ ಮತ್ತೆ ಮೈಸೂರಿನ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡುವಂತದ್ದು. ಆನಂತರದಲ್ಲಿ ಅವರು ಮಾಧ್ಯಮಗಳ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಂದ್ರೆ ಇವತ್ತು ಬೆಳಿಗ್ಗೆ ನಡೆದಂತಹ ಸಭೆಯಲ್ಲಿ ಅಂದ್ರೆ ಏನು ಈ ಇತ್ತೀಚೆಗೆ ಆದಂತಹ ರಾಜಕೀಯ ಬೆಳವಣಿಗೆಗಳಿದೆ, ಒಂದು ಮೂಢ ಹಗರಣ, ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಮತ್ತು ಒಂದು ಕಡೆ ಮೈತ್ರಿ ಪಕ್ಷಗಳು ಪಾದಯಾತ್ರೆ ನಡೆಸ್ತಾ ಇರ್ತಕ್ಕಂಥದ್ದು. ಅದು ಕೂಡ ಎರಡು ಪ್ರಕರಣಗಳು ಸಿಎಂ ಅವರ ಮೇಲೆ ತೂಗುಗತಿಯನ್ನು ತೂಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಗವರ್ನರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಪ್ರತ್ಯುತ್ತರವಾಗಿ ಏನೆಲ್ಲ ಹೆಜ್ಜೆಗಳಿಡಬೇಕು, ಕಾನೂನಾತ್ಮಕವಾಗಿ ಯಾವೆಲ್ಲ ಹೋರಾಟಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಮೈಸೂರು ಭಾಗದ ಮುಖಂಡರೊಂದಿಗೆ ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿಗಳಷ್ಟೇ ಸಿಗ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ನಂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.